ಈ ಆಟೋ ಗ್ಯಾಸ್ ವಿಚಾರದಲ್ಲಿ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಬಟ್ ಯುದ್ಧದ ಕಾರಣ ಕೊಟ್ಟು ಸಪ್ಲೈಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಪ್ರತಿನಿತ್ಯ ಲಕ್ಷಾಂತರ ಆಟೋಗಳು ಈಗ ಬೆಂಗಳೂರಲ್ಲೂ ರಸ್ತೆ ಮೇಲೆ ನಿಲ್ಲಂಗಾಗಿದೆ ಸರ್. ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿ ಇಲ್ಲ, ಬಟ್ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಒಟ್ಟಾರೆ ಇವತ್ತೇನು ಎಲ್ಲ ಕಡೆ ಯುದ್ಧದ ವಾತಾವರಣ ಪ್ರಾರಂಭ ಆಗಿದೆ. ಯುದ್ಧದಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇಡೀ ನಮ್ಮ ದೇಶ ಎದುರಿಸ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೂ ಕೂಡ ತನ್ನ ಮೌನವನ್ನು ಮುರಿದಿಲ್ಲ. ಭಾರತದ ನಾಗರಿಕರಿಗೆ ಪ್ರಧಾನಮಂತ್ರಿಗಳು ಬೇರೆ ಸಂದರ್ಭಗಳಲ್ಲಿ ಬಂದು ಸಂದೇಶವನ್ನು ಕೊಡ್ತಾರೆ. ಆದರೆ ಇವತ್ತಿನವರೆಗೂ ಕೂಡ ಯಾವ ರೀತಿ ಜನ ಇರಬೇಕು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೇಂದ್ರದ ಯಾವುದೇ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ತಿಳಿಸದೇ ಇರತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ನಾನಾದರೂ ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ಯಾವ ರೀತಿಯ ಸಮಸ್ಯೆಯನ್ನು ಭಾರತೀಯ ನಾಗರಿಕರು ಎದುರಿಸ್ತಾ ಇದ್ದಾರೆ ಅದಕ್ಕೆ ನೇರ ಹೊಣೆಗಾರಿಕೆ ಪ್ರಧಾನಮಂತ್ರಿಗಳು. ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ದಯವಿಟ್ಟು ಸಾರ್ವಜನಿಕರಿಗೆ ಯಾವ್ಯಾವ ವಿಚಾರದಲ್ಲಿ ಸಮಸ್ಯೆ ಇದೆ, ಎಷ್ಟು ದಿನ ಇರ್ಬೋದು, ಮುಂದಿನ 6 ತಿಂಗಳು ಯಾವ ರೀತಿಯ ಬದುಕನ್ನು ಮಾಡಲಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು, ಇತಿಮಿತಿಯನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡಬೇಕು.